ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ವಿಷಯ ಗೊತ್ತೇ ಇದೆ ಅಂತ ಅನ್ಕೊಂತೀನಿ. ಹಾಗಂತ ಹೇಳಿದ್ರೆ ಎಲ್ರಿಗೂ ಕೂಡ ಈ ವಿಷಯ ಅಂತೂ ತುಂಬಾ ಬೇಗ ಮುಟ್ಟಿರುತ್ತೆ. ಎಲ್ಲರ ಬಳಿಯಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಖಾತೆ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ವಿಡಿಯೋ ವೈರಲ್ ಆಗಿರುವಂತದ್ದು ಕೂಡ ಸಹಜ. ಹಾಗಾದ್ರೆ ಯಾವ ವಿಡಿಯೋ ಅಂತ ಕೇಳಿದ್ರೆ ಒಂದು ರೀತಿಯಲ್ಲಿ ಕೆಲವರಿಗೆ ಈಗ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ. ಇನ್ನು ಕೆಲವರಿಗೆ ಈ ವಿಡಿಯೋದ ಬಗ್ಗೆ ಒಂದು ಐಡಿಯಾ ಅನ್ನುವಂಥದ್ದೇ ಇರೋದಿಲ್ಲ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಡೀತಿರುವಂತಹ ಗಲಭೆ ಏನು? ಹಾಗಾದ್ರೆ ಇನ್ನು ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಈ ಒಂದು ವಿಡಿಯೋವನ್ನ ನೋಡಿದಂತಹ ತಕ್ಷಣ ಒಂದು ಐಡಿಯಾ ಅನ್ನುವಂಥದ್ದು ಬರುತ್ತೆ. ಆದ್ರೆ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿ ಈಗ ಪರೀಕ್ಷೆಯನ್ನ ಯಾರ್ಯಾರು ಬರೆದಿದ್ದಾರಲ್ಲ, ಹಾಗಾಗಿ ಇನ್ನು ಅವರ ಮನೆಯಲ್ಲಿ ಇರುವಂತಹ ತಂದೆ ತಾಯಿ ಆಗಿರುವಂತದ್ದು ಅಥವಾ ಬಂಧು ಬಳಗದವರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಿಕ್ಕೆ ತುಂಬಾ ವರ್ಷಗಳಿಂದ ಕಷ್ಟಪಟ್ಟು ಇನ್ನು ಹಲವು ಅಟೆಂಪ್ಟ್ ಗಳನ್ನು ಕೂಡ ಬರೆದಿರ್ತಾರೆ. ಆ ಅಟೆಂಪ್ಟ್ ನಲ್ಲೂ ಕೂಡ ಫೇಲ್ ಆಗಿ ಇದೊಂದು ಬಾರಿ ಆದ್ರೂ ಕೂಡ ನೋಡಿ ಬಿಡೋಣ ಅಂತ ಹೇಳಿ ಅಪ್ಲೈ ಅನ್ನು ಕೂಡ ಮಾಡಿರ್ತಾರೆ. ಆದ್ರೂ ಕೂಡ ಈ ರೀತಿ ಆದದ್ದು ಯಾಕೆ? ಇನ್ನು ಆ ವಿಡಿಯೋವನ್ನ ಸರಿಯಾಗಿ ಗಮನಿಸಿ, ಆ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ನೋಡಿ ಯಾವ ಯಾವ ರೀತಿಯಲ್ಲಿ ಕಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕಾಗಿಯೇ ಇದೇ ಉದ್ದೇಶದಿಂದ ನಾನು ಈ ಎಕ್ಸಾಮ್ಗೆ ಅರ್ಜಿಯನ್ನ ಹಾಕಿಲ್ಲ, ಈ ಎಕ್ಸಾಮ್ ಅನ್ನ ನಾನು ಇದಕ್ಕೆ ಬರೆಯೋದಿಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋ ರೀತಿಯೆಲ್ಲ ಕೂಡ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರ್ಯಾರು ರೆಡಿ ಆಗಿದ್ರಲ್ಲ ಅಂತಹ ವಿದ್ಯಾರ್ಥಿಗಳೇ ಇದಕ್ಕೆ ಕಮೆಂಟ್ ಹಾಕಿರುವಂತದ್ದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಡೆದಿದ್ದೇನು? ಮೊನ್ನೆ ಹಲವು ವಿಡಿಯೋಗಳಲ್ಲಿ ಕೂಡ ನೀವು ಇನ್ಸ್ಟಾಗ್ರಾಮ್ ವಿಡಿಯೋಗಳಲ್ಲಿ ನೋಡ್ತಾ ಇರಬಹುದು. ಇನ್ನು ರೈಲಿನಲ್ಲಾಗಿರ್ಬೋದು, ಇನ್ನು ಬಸ್ ಸ್ಟಾಂಡ್ ಗಳಲ್ಲಾಗಿರ್ಬೋದು, ಎಲ್ಲಾ ಸ್ಥಳಗಳಲ್ಲೂ ಕೂಡ ಕಾಣಿಸುತ್ತಿದ್ದಂಥದ್ದು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳು ಕೂಡ ಓದುವಂತದ್ದನ್ನ ನೀವು ಹಲವು ವಿಡಿಯೋಗಳಲ್ಲಿ ಕೂಡ ನೋಡ್ತಾ ಇದ್ರಿ. ಆ ಟ್ರೈನಿನ ಆ ರಶ್ ಅಲ್ಲಿ ತುಂಬಾ ದೂರದಿಂದ ಪ್ರಯಾಣ ಬೆಳೆಸಿದಂತಹ ವಿದ್ಯಾರ್ಥಿಗಳನ್ನ ಕೂಡ ನೀವು ನೋಡಿ. ಇನ್ನು ಈ ಎಕ್ಸಾಮ್ ಆಗಿರುವಂತದ್ದು ಇವತ್ತು ಬೆಳಗ್ಗೆ 10 ಗಂಟೆಗೆ ಅಷ್ಟೇ. ಇನ್ನು ಕೆಲ ವಿದ್ಯಾರ್ಥಿಗಳು ಇನ್ನು ಮನೆಗೆ ಸರಿಯಾಗಿ ತಲುಪಿಲ್ಲ. ಯಾಕಂತ ಹೇಳಿದ್ರೆ ಕೆಲ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ ಅನ್ನ ಅವರಿಗೆ ಯಾವ ಸೆಂಟರ್ ಅನುಕೂಲ ಆಗಿರುತ್ತೆ ಆ ಒಂದು ಸೆಂಟರ್ ಗಳಿಗೆ ಹಾಕ್ಸ್ಕೊಂಡಿರ್ತಾರೆ. ಮೈಸೂರು ಆಗಿರ್ಬೋದು, ಈ ರೀತಿಯಲ್ಲಿ ಕೆಲ ಸೆಂಟರ್ ಗಳಿಗೆ ಹಾಕ್ಸ್ಕೊಂಡಿರ್ತಾರೆ. ಅಂತ ಹೇಳಿದ್ರೆ ಅವರಿಗೆ ಅನುಕೂಲ ಯಾವ ರೀತಿ ಆಗುತ್ತೆ ಆ ಒಂದು ಸೆಂಟರ್ ಗಳಿಗೆ ಎಕ್ಸಾಮ್ ಹಾಲ್ ಅನ್ನ ಅವರು ಅಟೆಂಡ್ ಮಾಡಿರ್ತಾರೆ. ಇನ್ನು ಕೆಲ ವಿದ್ಯಾರ್ಥಿಗಳು ಇನ್ನೂ ಸರಿಯಾಗಿ ಮನೆಗೆ ತಲುಪಿಲ್ಲ. ಅದರ ನಡುವೆ ಈ ಒಂದು ಗಲಭೆ ಸೃಷ್ಟಿಯಾಗಿದೆ. ಇನ್ನು ಈ ವಿಡಿಯೋವನ್ನ ನೋಡಿ ಯಾವ ವಿದ್ಯಾರ್ಥಿಗಳು ಕೂಡ ಭಯ ಪಡಬೇಕಾಗಿಲ್ಲ. ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವೇನು? ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಸಂಪೂರ್ಣ ವರದಿಯನ್ನ ನೋಡ್ತಾ ಹೋಗೋಣ. ಯಾರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಈ ಘಟನೆ ವಿಜಯಪುರ ಜಿಲ್ಲೆಯ ತಿಕ್ಕೋಟದ ಕೊಟ್ಯಾಳ್ ರಸ್ತೆಯ ಶಾರದಾಂಬಾ PU ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ನಡೆಸಿರುವಂತದ್ದು. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪ್ರವೇಶ ಪರೀಕ್ಷೆ ನಡೆಯುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಏನು? ವಿದ್ಯಾರ್ಥಿಗಳ ಆರೋಪದ ಪ್ರಕಾರ ಪರೀಕ್ಷೆಯ ನಿಯಮಾನುಸಾರ ಬೆಳಗ್ಗೆ 10:30ಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ವಿತರಿಸಬೇಕಾಗಿತ್ತು. ಆದರೆ ಸುಮಾರು ಅರ್ಧ ಗಂಟೆ ತಡವಾಗಿ, ಅಂದರೆ ಸುಮಾರು ಬೆಳಿಗ್ಗೆ 11 ಗಂಟೆಯ ನಂತರ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗಿದೆ. ಇನ್ನು ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ನಿಮಿಷ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇರಬಹುದು, ಕೆಲ ಪರೀಕ್ಷೆಗಳನ್ನ ನೀವು ಕೂಡ ಅಟೆಂಡ್ ಮಾಡ್ತಾ ಇರ್ತೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀವು ಕೂಡ ಬರ್ದಿರ್ತೀರಿ. ನೀವು ಈಗ ಏನು ಅರ್ಧ ಗಂಟೆಯನ್ನ ಇವರು ತಡ ಮಾಡಿದ್ದಾರಲ್ಲ, ಇದೇ ರೀತಿಯಲ್ಲಿ ಒಂದು ವೇಳೆಯಲ್ಲಿ ಅರ್ಧ ಗಂಟೆಯನ್ನ ನಾವು ಬರೆಯೋದನ್ನ ಒಂದು ವೇಳೆಯಲ್ಲಿ ಲೇಟ್ ಅನ್ನ ಮಾಡ್ತು ಅಂತ ಹೇಳಿದ್ರೆ ಪರೀಕ್ಷಾ ಕೇಂದ್ರದಿಂದ ಹೊರ ಹಾಕೋದಾಗಿರ್ಬೋದು, ಕೈಯಿಂದ ಪ್ರಶ್ನೆ ಪತ್ರಿಕೆಯನ್ನ ಕಿತ್ತುಕೊಳ್ಳುವಂತಹ ಸನ್ನಿವೇಶಗಳನ್ನು ಕೂಡ ನೀವು ನೋಡಿರ್ತೀರಾ. ಒಂದು ನ್ಯಾಯನ? ಹಾಗಾದ್ರೆ ಸುಮಾರು 10:30ಕ್ಕೆ ನೀಡಬೇಕಾಗಿದ್ದಂತಹ ಪ್ರಶ್ನೆ ಪತ್ರಿಕೆಯನ್ನ ಬೆಳಿಗ್ಗೆ 11 ಗಂಟೆಯ ನಂತರ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗಿದೆ. ಇದರ ವಿರುದ್ಧ ಹಲವು ವಿದ್ಯಾರ್ಥಿಗಳು ಕೂಡ ಈ ನಡುವೆ ಈ ಅರ್ಧ ಗಂಟೆ ಏನಿತ್ತು, 10:30ರಿಂದ 11 ಗಂಟೆ ಇತ್ತಲ್ಲ, ಈ ಅರ್ಧ ಗಂಟೆಯ ನಡುವೆಯಲ್ಲಿ ಸುಮಾರು 30 ನಿಮಿಷದ ನಡುವೆಯಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಇದ್ದಂತಹವರನ್ನ ಎಲ್ಲವರನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೊರಗಡೆ ಇದ್ದಂತಹ ತಂದೆ ತಾಯಿ ಕೂಡ ಗಲಭೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅತ್ತ ಒಳಗಡೆ ಇದ್ದಂತಹ ವಿದ್ಯಾರ್ಥಿಗಳು ಕೂಡ ಗಲಭೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ 30 ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆಯನ್ನ ನೀಡಿದಂತಹ ಕಾರಣ. ಇದೇ ಕಾರಣ ಸ್ನೇಹಿತರೆ, ಇಲ್ಲಿ ಯಾರು ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂತಹ ವಿಚಾರ ಕೂಡ ಎಲ್ಲ ಕೂಡ ಒಂದೊಂದು ರೀತಿಯಲ್ಲಿ ಊಹಾಪೋಹಗಳು ಅನ್ನುವಂಥದ್ದು ಬರ್ತಾ ಇದೆ. ಆ ರೀತಿಯಲ್ಲಿ ಆಗಿಲ್ಲ. ಇದು ಕೇವಲ ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ಅಷ್ಟೇ. ಇನ್ನು ಎಲ್ಲರಿಗೂ ಕೂಡ ಇರುವಂತಹ ಒಂದು
ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಹಾಗಾದ್ರೆ ಇಲ್ಲಿ ಪರೀಕ್ಷೆನೇ ನಡೀಲಿಲ್ವಾ ಅಂತ ಹೇಳಿದ್ರೆ, ಇನ್ನೂ ಸುಮಾರು ಅರ್ಧ ಗಂಟೆ ತಡ ಆಯಿತು ಅಷ್ಟೇ. ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನ ಅಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಗಲಭೆ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಯಿತು, ಗಲಭೆಯನ್ನು ಕೂಡ ನಡೀತು. ಆದರೆ ಪರೀಕ್ಷೆಯನ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅಟೆಂಡ್ ಅನ್ನ ಮಾಡಿದ್ದಾರೆ, ಪರೀಕ್ಷೆಯನ್ನ ಬರೆದಿದ್ದಾರೆ. ಆದ್ರೆ ಕೆಲ ವಿದ್ಯಾರ್ಥಿಗಳಿಗೆ ಈ ಒಂದು 30 ನಿಮಿಷದ ಸಮಯ ಏನಿತ್ತಲ್ಲ, ಆ ಒಂದು 30 ನಿಮಿಷ ಕೂಡ ತುಂಬಾ ಮೌಲ್ಯದಾದಂತ ಸಮಯ ಕೂಡ ಆಗಿರುತ್ತೆ. ಈ ಪ್ರಕಾರವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ವಿದ್ಯಾರ್ಥಿಗಳ ಬಳಿಯಿಂದ ತೆಗೆದುಕೊಂಡಿರ್ತಾರೆ. ಆದ್ರೆ ಈ ಒಂದು ಅರ್ಧ ಗಂಟೆ ಸ್ವಲ್ಪ ಎಕ್ಸ್ಟ್ಯಾಂಡ್ ಆಗಿದ್ರೆ ಆ ವಿದ್ಯಾರ್ಥಿಗಳಿಗೂ ಕೂಡ ಇನ್ನೂ ಸ್ಕೋರ್ ಮಾಡೋದಿಕ್ಕೆ ಇದು ಒಂದು ರೀತಿಯಲ್ಲಿ ಅವಕಾಶ ಆದಂತೆ ಆಗುತ್ತಿತ್ತು ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಯಾರು ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆನ ಬರೆದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಕತೆ ಇಲ್ಲಿಗೆ ಮುಗಿಯಿತು ಅನ್ನೋ ರೀತಿಯಲ್ಲ ಕಮೆಂಟ್ಗಳೆಲ್ಲವನ್ನ ಕೂಡಿ ಹೆದರುವಂತದ್ದು ಬೇಡ. ನೋಡೋಣ ನಾಳಿನ ಬೆಳವಣಿಗೆಯಲ್ಲಿ ಈ ಒಂದು ವಿಡಿಯೋ ಯಾವ ರೀತಿ ಊಹಾಪೋಹಗಳನ್ನ ಸೃಷ್ಟಿಸುತ್ತೆ, ಹಾಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ನ್ಯಾಯವನ್ನ ಒದಗಿಸಲಾಗುತ್ತೆ, ಈ ಒಂದು ಅರ್ಧ ಗಂಟೆ ಮೌಲ್ಯ ಏನಿದೆ ಈ ಮೌಲ್ಯವನ್ನ ಯಾವ ರೀತಿಯಲ್ಲಿ ಸರ್ಕಾರ ತುಂಬುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ಯಾರು ಹೆದರುವಂತಹ ಅವಶ್ಯಕತೆ ಇಲ್ಲ. ಇನ್ನು ಹೆಚ್ಚಾಗಿ ಯಾರು ವಿದ್ಯಾರ್ಥಿಗಳು ಈ ಪರೀಕ್ಷೆನ ಅಟೆಂಡ್ ಮಾಡಿದ್ದಾರಲ್ಲ ಅವರ ತಂದೆ ತಾಯಿಗಳಿಗೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ಪರೀಕ್ಷೆಯು ಕೂಡ ಸುಸೂತ್ರವಾಗಿ ನಡೆದಿದೆ. ಇನ್ನು ನಾಳಿನ ಬೆಳವಣಿಗೆಗಳು ಏನಾಗುತ್ತೆ ಅಂತ ಕಾದು ನೋಡೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳಿನ ಬೆಳವಣಿಗೆಯನ್ನ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದ.